ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಸಬ್ಬತ್ ದಿನದಲ್ಲಿ ದೇವರ ಆತ್ಮನು ಈ ಬೆಳಗಿನ ಜಾವದಲ್ಲಿ ನಮಗೆ ಕೊಟ್ಟಿರುವಂಥ ದೇವರ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಲೂಕನು ಬರೆದ ಸುವಾರ್ತೆ 13ನೇ ಅಧ್ಯಾಯ ವಚನ 10. ಒಂದಾನೊಂದು ಸಬ್ಬತ್ ದಿನದಲ್ಲಿ ಆತನು ಒಂದು ಸಭಾಮಂದಿರದೊಳಗೆ ಉಪದೇಶ ಮಾಡುತ್ತಾ ಇದ್ದನು. ಹಲ್ಲೆಲೂಯಾ. ಕರ್ತನಲ್ಲಿ ನನ್ನ ಸಹೋದರ ಸಹೋದರಿಯರೇ, ಎಲ್ಲರೂ ಸಂತೋಷವಾಗಿದ್ದೀರಾ? ಆಮೆನ್. ಹಲ್ಲೆಲೂಯಾ. ನಾನು ನಂಬುತ್ತೇನೆ ನೀವೆಲ್ಲರೂ ದೇವರಲ್ಲಿ ಸಂತೋಷವಾಗಿದ್ದೀರೆಂದು. ಹೌದು, ನಾವು ಯಾವಾಗಲೂ ಸಂತೋಷವಾಗಿರಬೇಕೆಂಬುದೇ ನಮ್ಮ ದೇವರ ಚಿತ್ತವಾಗಿದೆ. ಹಲ್ಲೆಲೂಯಾ. ನಾವು ಸಂತೋಷವಾಗಿರಬೇಕೆಂಬುದಕ್ಕಾಗಿಯೇ ದೇವರು ಆ ಕಲ್ವಾರಿ ಶಿಲುಬೆಯ ಮೇಲೆ ತನ್ನೆಲ್ಲ ಹಿಂಸೆ, ಬಾಧೆ ಎಲ್ಲವನ್ನು ಅನುಭವಿಸಿದನು. ಹಲ್ಲೆಲೂಯಾ. ಕರ್ತನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನೋಡಿ, ಒಂದಾನೊಂದು ದಿನ, ಹಲ್ಲೆಲೂಯಾ, ಯೇಸು ಸ್ವಾಮಿ ಈ ಲೋಕದಲ್ಲಿ ಇರುವಾಗ ಆತನು ಸಹ ಏನು ಮಾಡ್ತಾಯಿದ್ರು? ಸಬ್ಬತ್ ದಿನ ಅಂದರೆ ದೇವರ ದಿನ, ಪರಿಶುದ್ಧವಾದ ದಿನ. ಹಲ್ಲೆಲೂಯಾ. ಹೌದು, ಯೇಸು ಸ್ವಾಮಿ 6 ದಿನ ಈ ಲೋಕವನ್ನು ಸೃಷ್ಟಿ ಮಾಡಿದರು. 7ನೇ ದಿನದಲ್ಲಿ ಇದು ನನ್ನ ದಿನವಾಗಿರಲಿ ಎಂದು ಆತನ ಏನು ಮಾಡ್ದ? ವಿಶ್ರಮಿಸಿಕೊಂಡ. ಹೌದು, ಯೇಸು ಸ್ವಾಮಿ ಸಹ 6 ದಿನ ಕೆಲಸ ಮಾಡಿದ್ರು. ಇವತ್ತು ಲೋಕದಲ್ಲಿರುವಂಥ ಪ್ರತಿಯೊಬ್ಬೊಬ್ಬರು ಏನು ಮಾಡ್ತಾಯಿದ್ದಾರೆ? ಯಾವುದೇ ಒಂದು ಕೆಲಸವಾಗಲಿ, ಹಲ್ಲೆಲೂಯಾ, ಈ ಕೆಲಸಗಳಲ್ಲಿ ಇವ್ರು ಏನು ಮಾಡ್ತಾರೆ? 6 ದಿನ ಕೆಲಸ ಮಾಡ್ತಾರೆ. ಭಾನುವಾರ ಅಂದರೆ ಅದು ರಜಾ ದಿನ. ಹಲ್ಲೆಲೂಯಾ. ಈ ದಿನದಲ್ಲಿ ಎಲ್ಲರೂ ಏನು ಮಾಡ್ತಾರೆ? ವಿಶ್ರಾಂತಿ ತೆಗೆದುಕೊಳ್ತಾರೆ. ನೋಡಿ, ಮೊದಲು ನಮ್ಮ ಯೇಸು ಸ್ವಾಮಿ ಈ ಲೋಕವನ್ನು ಸೃಷ್ಟಿ ಮಾಡಿದ್ರು. ಸೃಷ್ಟಿ ಮಾಡಿದ ಮೇಲೆ ಒಂದು ದಿನ ಬಂತು. ಆ ದಿನದಲ್ಲಿ ಅವ್ರು ಏನು ಮಾಡಿದ್ರು? ಸಬ್ಬತ್ ದಿನ, ದೇವರ ದಿನ. ಆ ದಿನದಲ್ಲಿ ಅವರು ವಿಶ್ರಾಂತಿಯನ್ನು ತೆಗೆದುಕೊಂಡ್ರು. ಹಲ್ಲೆಲೂಯಾ. ಈ ಒಂದು ಸಬ್ಬತ್ ದಿನದಲ್ಲಿ ಆತನು ಒಂದು ಸಭಾಮಂದಿರ, ಯೇಸು ಸ್ವಾಮಿ ಒಂದು ಆಲಯದಲ್ಲಿ, ಅಂದರೆ ಯೆರೂಸಲೇಮಿನ ಆಲಯದಲ್ಲಿ ಹೋಗಿ ಆತ ಏನು ಮಾಡ್ತಾ ಇದ್ದಾನೆ? ಉಪದೇಶ ಮಾಡ್ತಾ ಇದ್ದಾನೆ, ಪ್ರಸಂಗ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಪ್ರಸಂಗ ಮಾಡುತ್ತಾ ಇರುವಾಗ ಅಲ್ಲಿಗೆ ಒಬ್ಬ ಹೆಂಗಸು ಬರ್ತಾಳೆ. ನಿಮ್ಮೆಲ್ಲರಿಗೂ ಗೊತ್ತಿದೆ. ಹಲ್ಲೆಲೂಯಾ. ಆ ಹೆಂಗಸು ಯಾರಂದರೆ, ಸುಮಾರು 18 ವರ್ಷಗಳಿಂದ ದೆವ್ವ ಬಡಿದು ಮೈಯಲ್ಲಿ ರೋಗವುಳ್ಳ ಒಬ್ಬ ಸ್ತ್ರೀ, ಅಂದರೆ ಗೂನಿ. ಆಕೆ ಮೇಲಕ್ಕೂ, ತಲೆಯನ್ನು ಮೇಲಕ್ಕೂ ಎತ್ತಲಾರದೆ ಆಕೆ ಏನು ಮಾಡ್ತಾಯಿದ್ಲು? ಗೂನ್ಕೊಂಡೇ ನಡೀತಾ ಇದ್ಲು. ಆದರೂ ಆಕೆ ದೇವರನ್ನು ನಂಬಿದವಳು, ರಕ್ಷಣೆ ಹೊಂದಿದವಳು. ಪ್ರತಿ ವಾರ, ಅಂದರೆ ಸುಮಾರು 18 ವರ್ಷಗಳಿಂದ ಆಕೆ ಏನು ಮಾಡ್ತಾ ಇದ್ದಾಳೆ? ದೇವಾಲಯಕ್ಕೆ ಬರ್ತಿದ್ದಾಳೆ, ದೇವರನ್ನು ಆರಾಧನೆ ಮಾಡುವುದಕ್ಕಾಗಿ. ನೋಡ್ರಿ, ಒಂದು ದಿನವಾದರೂ, ಒಂದು ವಾರವಾದರೂ ಆಕೆ ಏನು ಮಾಡಿಲ್ಲ? ಬೇಸರಗೊಳ್ಳಲಿಲ್ಲ. ದೇವರು ನನ್ನ ವಾಸಿ ಮಾಡಿಲ್ಲ, ದೇವರು ನನ್ನ ಪ್ರಾರ್ಥನೆ ಕೇಳಿಲ್ಲ, ನಾನು ಹೀಗೆ ಇದ್ದೀನಲ್ವಾ ಎಂದು ಒಂದು ದಿನವಾದರೂ ಆಕೆ ಗುಣಗುಟ್ಟಿಲ್ಲ. ಆಮೇನ್. ಹಲ್ಲೆಲೂಯಾ. ನೋಡ್ರಿ, ದೇವರ ಒಂದು ಪ್ರೀತಿಯನ್ನು ರುಚಿಸಿ ಅನುಭವಿಸಿದವರು ಅವ್ರು ಏನು ಮಾಡ್ತಾರೆ? ದೇವರ ಮೇಲೆ ತಪ್ಪು ಹೊರಿಸೋದಾಗಲಿ, ದೇವರನ್ನು ಗುಣಗುಟ್ಟೋದಾಗಲಿ, ಇಲ್ಲ ದೂಷಣೆ ಮಾಡುವುದಾಗಲಿ ಅವ್ರು ಮಾಡೋದಿಲ್ಲ. ಹಲ್ಲೆಲೂಯಾ. ನೋಡ್ರಿ, ಆಕೆಗೆ ಎಂಥ ಒಂದು ದೊಡ್ಡ ಸಮಸ್ಯೆ. ಆಕೆ ಗೂನ್ಕೊಂಡೇ ಸಭೆಗೆ ಬರ್ತಾಯಿದ್ಲು, ಗೂನ್ಕೊಂಡೇ ದೇವರನ್ನ ಆರಾಧನೆ ಮಾಡ್ತಾಯಿದ್ಲು. ಗೂನ್ಕೊಂಡು ಬಂದು ಆಕೆ ಏನು ಮಾಡ್ತಾಯಿದ್ಲು? ಕಾಣಿಕೆ ಕೊಡ್ತಾಯಿದ್ಲು. ಹಲ್ಲೆಲೂಯಾ. ಎಷ್ಟು ಕಷ್ಟ ಇರ್ಬೋದು ಆಕೆಗೆ, ಎಷ್ಟು ಹಿಂಸೆ ಇರ್ಬೋದು, ಎಷ್ಟು ಅವಮಾನ ಇರ್ಬೋದು ಆ ಸಭೆಯಲ್ಲಿ ಇರ್ಬೋದು. ಮತ್ತು ಆಕೆ ನಡ್ಕೊಂಡು ಬರುವಂಥ ರಸ್ತೆಯಲ್ಲಿ ಅಕ್ಕಪಕ್ಕದಲ್ಲಿರುವಂಥ ಜನಗಳು ಆಕೆನ ನೋಡಿ ಗೇಲಿ ಮಾಡಿರ್ಬೋದು, ಹೀಯಾಳಿಸಿರ್ಬೋದು. ಇಷ್ಟು ವರ್ಷದಿಂದ ಸಭೆಗೆ ಹೋಗ್ತಾ ಇದೆಯಲ್ಲ, ದೇವ್ರು ನಿನಗೇನು ಮಾಡ್ದ? ದೇವ್ರು ನಿನ್ನ ವಾಸಿ ಮಾಡಿಬಿಟ್ನಾ? ನಿನಗೂ ಬೆನ್ನು ನೆಟ್ಟಗಾಗ್ಬಿಡ್ತಾ ಅಂತ ಹಲವಾರು ಅನೇಕ ಪ್ರಶ್ನೆಗಳಿಂದ ಆಕೆನ ನೋಯಿಸಿರಬಹುದು. ಹಲ್ಲೆಲೂಯಾ. ಅದ್ಯಾವುದನ್ನು ಆಕೆ ಮನಸ್ಸಿಗೆ ತಂದುಕೊಂಡಿಲ್ಲ. ಅದಕ್ಕೆ ಬದಲಾಗಿ ಆಕೆ ಏನು ಮಾಡ್ತಾ ಇದ್ದಾಳೆ? ಪ್ರತಿ ವಾರ ಬಂದು ದೇವರನ್ನು ಆರಾಧನೆ ಮಾಡ್ತಾ ಇದ್ದಾಳೆ. ಪ್ರೀತಿಯ ದೇವ ಜನಗಳೇ, ಈ ಲೋಕದ ಜನಗಳು ಗೇಲಿ ಮಾಡ್ಬೋದು ನಮ್ಮ ಸಮಸ್ಯೆಗಳನ್ನು, ನಮ್ಮ ಕಷ್ಟಗಳನ್ನು, ನಾವಿರುವಂಥ ಪರಿಸ್ಥಿತಿಗಳನ್ನು ನೋಡಿ ಈ ಜನ ಏನು ಮಾಡ್ತಾರೆ? ಗೇಲಿ ಮಾಡ್ತಾರೆ, ಹೀಯಾಳಿಸ್ತಾರೆ, ಬಾಯಿಗೆ ಬಂದಂತೆಲ್ಲ ಮಾತಾಡ್ತಾರೆ. ಹಲ್ಲೆಲೂಯಾ. ಅನೇಕರು ಏನು ಮಾಡ್ತಾರೆ? ಇದನ್ನು ಕೇಳಿ ಸೋತೋಗ್ಬಿಡ್ತಾರೆ, ಸಭೆಗಳಿಗೆ ಬರೋದಿಲ್ಲ, ದೇವ್ರನ್ನ ಆರಾಧನೆ ಮಾಡೋದಿಲ್ಲ, ಪ್ರಾರ್ಥನೆ ಮಾಡೋದಿಲ್ಲ. ಹೌದಲ್ವಾ, ನಾನು ಸಭೆಗೆ ಹೋದೆ, ಹೌದಲ್ವಾ, ನಾನು ದೇವ್ರನ್ನ ಆರಾಧನೆ ಮಾಡ್ತಾಯಿದ್ದೀನಿ, ಯಾಕೆ ದೇವ್ರು ನನ್ನ ರೋಗನ ವಾಸಿ ಮಾಡಿಲ್ಲ? ಹಲ್ಲೆಲೂಯಾ. ನೋಡ್ರಿ, ಈ ಗೂನಿ ಈಕೆ 18 ವರ್ಷದಿಂದ ಸತತವಾಗಿ ಬಿಡದೆ ದೇವರ ಆಲಯದಲ್ಲಿ ಬಂದು ದೇವರನ್ನು ಆರಾಧನೆ ಮಾಡ್ತಾ ಇದ್ದಾಳೆ. ಆಕೆ ಮನುಷ್ಯರಿಗಾಗಿ ಬಂದವಳಲ್ಲ, ದೇವರಿಗಾಗಿ ಬಂದವಳು.
ಅದಕ್ಕೆ ದೇವ್ರಿಗಾಗಿ ನಿಂತ್ಕೊಂಡ್ಳು. ಹಾಲೆಲೂಯ್ಯ. ದೇವ್ರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರೀತಿಯ ದೇವ ಜನಗಳೇ, ಅದೇ ರೀತಿಯಾಗಿ ನಾವು ಅನ್ನಳನ್ನು ನೋಡ್ಬೋದು. ಅನ್ನಳು ದುಃಖ ಪೀಡಿತಳಾಗಿ ದೇವ ಆಲಯದಲ್ಲಿ ಬಂದು ಆಕೆ ಕಣ್ಣೀರು ಸುರಿಸಿ ದೇವರನ್ನು ಪ್ರಾರ್ಥನೆ ಮಾಡ್ತಾಳೆ. ಹಾಲೆಲೂಯ್ಯ. ಏಷಯ ನಮ್ಮೆಲ್ಲರಿಗೂ ಗೊತ್ತಿದೆ. ಏಷಯನ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ ನಾವು ನೋಡ್ಬೋದು. ಆ ಒಂದು ಅಧ್ಯಾಯದಲ್ಲೂ ಸಹ ಏಷಯ ದೇವ ಮಂದಿರಕ್ಕೆ ಬರ್ತಾನೆ. ದೇವ ಮಂದಿರದಲ್ಲಿ ಬಂದು ನೋಡುವಾಗ ಉನ್ನತೋನ್ನತ ಸಿಂಹಾಸನ ರೂಢನಾಗಿ ಕುಳಿತಿರುವಂಥ ದೇವರನ್ನು ನೋಡ್ತಾನೆ. ಹಾಲೆಲೂಯ್ಯ. ನೋಡ್ರಿ, ಪರಿಸಾಯ ಇರ್ಬೋದು, ಸುಂಕದವನು ಇರ್ಬೋದು, ಪ್ರಾರ್ಥನೆ ಮಾಡೋದಕ್ಕಾಗಿ ಅವ್ರು ಎಲ್ಲೋದ್ರು? ದೇವಾಲಯಕ್ಕೆ ಹೋದರು. ಹುಟ್ಟುಕುಂಟ ಅಪೊಸ್ತಲ ಕೃತ್ಯಗಳಲ್ಲಿ ನಾವು ನೋಡ್ಬೋದು. ಆ ಹುಟ್ಟುಕುಂಟ ಎಲ್ಲಿ ಕೂತ್ಕೊಂಡಿದ್ದ? ಬಾಗಿಲಲ್ಲಿ, ಅಂದರೆ ಹೊರಗಡೆ ಬಾಗಿಲಲ್ಲಿ ಕೂತ್ಕೊಂಡು ಭಿಕ್ಷೆ ಬೇಡುತ್ತಿದ್ದವನು. ಇವರೆಲ್ಲರೂ ಒಂದು ಜೀವಿತದಲ್ಲಿ ನಾವು ನೋಡುವಾಗ ದೇವ ಜನಗಳೇ, ಇವರೆಲ್ಲರಿಗೂ ಕೊರತೆ ಇದೆ, ನೋವಿದೆ, ರೋಗ ಇದೆ, ಸಮಸ್ಯೆಗಳಿದೆ, ಬಾಧೆಗಳಿದೆ. ಅಲ್ಲೆಲೂಯ್ಯ. ಆದರೂ ಅವ್ರು ಏನು ಮಾಡ್ತಾಯಿದ್ರೆ, ದೇವಾಲಯಕ್ಕೆ ಬಂದು ದೇವರನ್ನು ಯಥಾರ್ಥವಾಗಿ ಅವರ ಆರಾಧನೆ ಮಾಡ್ಬೋದು, ಪ್ರಾರ್ಥನೆ ಮಾಡ್ತಿರ್ಬೋದು. ನೋಡ್ರಿ, ಯಾರು ನಮ್ಮನ್ನು ನೋಡಿಲ್ಲ ಅಂದರೂ ದೇವರು ನಮ್ಮನ್ನು ನೋಡ್ತಾ ಇರ್ತಾರೆ. ನಾವು ಬರೋದು, ನಾವು ಹೋಗೋದು, ನಾವು ಪ್ರಾರ್ಥನೆ ಮಾಡೋದು ಎಲ್ಲವನ್ನು ದೇವರು ಗಮನಿಸ್ತಾ ಇರ್ತಾನೆ. ಆದರೆ ಅದರ ಮಧ್ಯದಲ್ಲಿ ನಾವು ಯಾವುದೇ ಒಂದು ಅಪನಂಬಿಕೆ ಮಾತನ್ನು ಮಾತಾಡಿದಿರ ಸತತವಾಗಿ ನಾವು ಬಂದು ದೇವರನ್ನು ಆರಾಧನೆ ಮಾಡುವುದಾದರೆ, ಅನ್ನಳ ಜೀವಿತದಲ್ಲಿ, ಹುಟ್ಟುಕೊಂಟನ ಜೀವಿತದಲ್ಲಿ ಮಾಡಿದಂಥ ಭಯಂಕರವಾದಂಥ ಅದ್ಭುತಗಳನ್ನು ದೇವರು ನಿಮ್ಮೊಬ್ಬೊಬ್ಬರ ಜೀವಿತದಲ್ಲಿ ಆತನು ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಪ್ರೀತಿಯ ದೇವ ಜನರೇ, ಈ ಗೂನಿ ಹೆಂಗಸು ಒಂದು ಮೂಲೆಯಲ್ಲಿ, ಯಾವುದೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಆಕೆ ಆರಾಧನೆ ಮಾಡ್ತಾ ಇದ್ಲು. ಆದರೆ ಒಂದು ದಿನ ದೇವರು ಏನು ಮಾಡಿದ್ರು? ಅದೇ ಆಲಯಕ್ಕೆ ಬಂದು ಅದೇ ಆಲಯದಲ್ಲಿ ಉಪದೇಶ ಮಾಡುತ್ತಿರುವಾಗ ದೇವರ ಕಣ್ಣಿಗೆ ಆ ಗೂನಿ ಬಿದ್ದಲು. ಹೌದು, ಆ ಗೂನಿಯನ್ನು ದೇವರು ಮುಂದೆ ಕರೆದ ತನ್ನ ಹಸ್ತವನ್ನು, ಅಂದರೆ ತನ್ನ ಕೈಗಳನ್ನು ಆಕೆಯ ಮೇಲೆ ಇಟ್ಟ. ಆಕೆಯ ಮೇಲಿಟ್ಟ ಒಡನೆ ಏನಾದ್ಲು? ಆಕೆಯ ಗೂನು ಬೆನ್ನು ಏನಾಯಿತು? ನೆಟ್ಟಗಾಯಿತು. ನೆಟ್ಟಗಾದ ಒಡನೆ ಆಕೆ ಏನು ಮಾಡ್ತಾಳೆ? ದೇವರನ್ನ ಸ್ತುತಿಸಿ ಆರಾಧಿಸಿ ಸಂತೋಷವಾಗಿ ದೇವ್ರನ್ನ ಕೊಂಡಾಡ್ತಾಳೆ. ಹಾಲೆಲೂಯ್ಯ. ಪ್ರೀತಿಯ ದೇವಚನರೇ, ದೇವರು ಬೇಗ ಬರ್ತಾ ಇದ್ದಾರೆ. ಸಬ್ಬತ್ ದಿನಗಳನ್ನು ನೀವೇನು ಮಾಡಬೇಕು? ಆಚರಿಸ್ಬೇಕು. ದೇವರ ಆಜ್ಞೆ ಇದು. ಈ ಸಬ್ಬತ್ ದಿನಗಳನ್ನು ಯಾರು ಕಳ್ಕೊಬೇಡ್ರಿ. ಸಬ್ಬತ್ ದಿನದಲ್ಲಿ ಬಂದು ದೇವ ಆಲಯದಲ್ಲಿ ಬಂದು ಆರಾಧನೆ ಮಾಡಿರಿ. ಖಂಡಿತವಾಗ್ಲೂ ಈ ಎಲ್ಲರ ಭಕ್ತರ ಜೀವಿತದಲ್ಲಿ ಮಾಡಿದಂಥ ಈ ಅದ್ಭುತಗಳನ್ನು ದೇವರು ನಿಮ್ಮೊಬ್ಬೊಬ್ಬರ ಜೀವಿತದಲ್ಲಿ ಆತನು ಮಾಡ್ತಾನೆ. ಹೌದು ಪ್ರೀತಿಯ ದೇವ ಜನಗಳೇ, ಇವತ್ತು ಸಬ್ಬತ್ ದಿನ, ದೇವ್ರ ದಿನ. ದೇವಾಲಯಗಳಿಗೆ ಹೋಗಡ್ರಿ, ಸಭೆಗಳನ್ನು ಬಿಟ್ಟು ಹೋಗ್ಬೇಡ್ರಿ, ಸಭೆಗಳಲ್ಲಿ ನಿಂತ್ಕೊಳ್ರಿ, ಸಭೆಗಳನ್ನು ಪ್ರೀತಿ ಮಾಡಿರಿ, ಸಭೆಗಳಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ಹೋಗಿ ಭಾಗವಹಿಸ್ರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಹಾಲೆಲೂಯ್ಯ. ದೇವರು ಕೊಟ್ಟಿರುವಂಥ ವಾಕ್ಯಕ್ಕಾಗಿ ನಾನು ಸ್ತೋತ್ರ ಮಾಡಿ ಈ ಸಮಯದಲ್ಲಿ ಕಣ್ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಆಮೇನ್. ಹಾಲೆಲೂಯ್ಯ. ಸ್ತೋತ್ರ. ಹೌದು ಸ್ವಾಮಿ, ಒಂದಾನೊಂದು ದಿನದಲ್ಲಿ ಅಪ್ಪ, ಈ ಸಬ್ಬತ್ ದಿನದಲ್ಲಿ ಕರ್ತನೇ ಸಯ್ಯ ದೇವಾಲಯದಲ್ಲಿ ಉಪದೇಶ ಮಾಡುತ್ತಿರುವಾಗ ದೇವರೇ, 18 ವರ್ಷದಿಂದ ನಡುಬಗ್ಗಿ ಹೋಗಿರುವಂಥ ಗೂನಿಯನ್ನು ನೀನು ನೆಟ್ಟಗೆ ಮಾಡಿದೆ ಸ್ವಾಮಿ. ಅನ್ನಳ ಜೀವಿತದಲ್ಲಿ ಒಂದು ಸಂತೋಷದ ಕರ್ತನೆ ಅಪ್ಪ ಯೇಸುರಾಜ ಸುದ್ದಿಯನ್ನು ಬರಮಾಡಿದೆಯಪ್ಪ. ಏಷಾಯನು ಕರ್ತನೇ ಆಲಯದಲ್ಲಿ ಬಂದು ದರ್ಶನವನ್ನು ಕಂಡನು ಸ್ವಾಮಿ. ಊಟುಕುಂಟ ದೇವ ಆಲಯದ ದ್ವಾರದಲ್ಲಿ ಕರ್ತನೆ ಎದ್ದು ನಡೆದನು ಸ್ವಾಮಿ. ಹೌದಪ್ಪ, ದೇವ ಆಲಯದಿಂದ ದೇವರೇ ಬರುವಂಥ ಈ ಆಶೀರ್ವಾದಗಳನ್ನು ನಿನ್ನ ಮಕ್ಕಳು ಸ್ವಾಮಿ ಕರ್ತನೆ ಎಲ್ಲರೂ ಅನುಭವಿಸುವಂತೆ, ಅದರ ಮಧ್ಯದಲ್ಲಿ ನಿನ್ನನ್ನು ಮಹಿಮೆ ಪಡಿಸುವಂತೆ ಎಲ್ಲರನ್ನು ಆಶೀರ್ವದಿಸು. ಪ್ರಾರ್ಥನೆ ಕೇಳಿ ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ದೇವಾಲಯದಲ್ಲಿ ಹೋಗಿ ದೇವರನ್ನ ಆರಾಧನೆ ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.